ಮೈಸೂರಿನಲ್ಲಿ ಕಬ್ಬಿನ ಬಾಕಿ ಹಣಕ್ಕಾಗಿ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಮೈಸೂರಿನ ಡಿಸಿ ಕಚೇರಿಯ ಮುಂಭಾಗವೇ ರೈತರು ಮಲಗಿದ್ದಾರೆ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ನಡೀತಾ ಇದೆ. ಅಹೋರಾತ್ರಿ ಧರಣಿ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗವೇ ರಾತ್ರಿ ಊಟ ನಿದ್ರೆ ಮಾಡಿದ್ದಾರೆ ರೈತರು. ಕುರಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರ ಪ್ರತಿಭಟನೆ ನಡೀತಾ ಇದೆ. ಡಿಸಿ ಕಚೇರಿಯ ಮುಂಭಾಗ ಅಡುಗೆ ಮಾಡಿ ಊಟ ಮಾಡಿದ್ದಾರೆ ರೈತರು, ಅಲ್ಲೇ ಮಲಗಿದ್ದಾರೆ. ಕಬ್ಬಿನ ಬಾಕಿ ಹಣ ಪಾವತಿ ಆಗಲೇಬೇಕು, ಪಾವತಿ ಆಗೋವರೆಗೂ ನಮ್ಮ ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ರೈತರು. ಬಾಕಿ ಕೊಡಿ ಸ್ವಾಮಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ದೃಶ್ಯ ನೋಡ್ತಾ ಇದ್ದೀವಿ. ರಾತ್ರಿ ಅಲ್ಲಿಯೇ ಅಡುಗೆ ಮಾಡಿ ಊಟ ಮಾಡಿ ನಿದ್ರೆ ಮಾಡಿದ್ದಾರೆ. ಎಲ್ಲಿಯವರೆಗೂ ನಮ್ಮ ಹಣ, ನಮ್ಮ ಬಾಕಿ ಹಣ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಿಂದ ಧರಣಿಯನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಬೇಡಿಕೆಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಿದ್ದಾರೆ. ಇವತ್ತು ಏನು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯಿಂದ ನಿನ್ನೆ ಬೆಳಿಗ್ಗೆ 11 ಗಂಟೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಜಿಲ್ಲೆಯವರೇ ಆದಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಮೈಸೂರಿನಲ್ಲಿದ್ದರು, ಮೊನ್ನೆನೂ ಮೈಸೂರಿನಲ್ಲಿದ್ದರು. ಹಂಗಂತೇಳಿ ಜಿಲ್ಲಾಧಿಕಾರಿಗಳು ಅವ್ರ ಹಿಂಬಾಲನೆ ಸುತ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ದಾರೆ. ರೈತರು ಏನಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪರಿಜ್ಞಾನನೂ ಇಲ್ಲ. ಯಾಕೆಂದ್ರೆ ಈ ಜಿಲ್ಲಾಧಿಕಾರಿಗಳೇ ಕಳೆದ 1.5 ತಿಂಗಳಿಂದ ಏನು ಸರ್ಕಾರ ಆದೇಶ ಮಾಡಿತ್ತು, ಆ ಆದೇಶನ ಜಿಲ್ಲಾ ಪಂಚಾಯತಿನಲ್ಲಿ ಎಲ್ಲ ಅಧಿಕಾರಿಗಳ ಸಭೆ ಕರೆದು, ಸಕ್ಕರೆ ಕಾರ್ಖಾನೆ ಬನ್ನಾರಿ ಕಾರ್ಖಾನೆಯವ್ರನ್ನು ಸಭೆ ಕರೆದು, ಏನು ಸರ್ಕಾರ ಆದೇಶ ಮಾಡಿರ್ತಕ್ಕಂಥ 100 ರೂಪಾಯಿ ಆದೇಶದಲ್ಲಿ ಕಾರ್ಖಾನೆಯವರು 50 ರೂಪಾಯಿ, ಸರ್ಕಾರ 50 ರೂಪಾಯಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು 300 ಕೋಟಿ ಈಗಾಗಲೇ ನಾನು ಎಲ್ಲಾ ಕಡೆನೂ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದೀವಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ಮೇಲೆ ಇವರು ರೈತರಿಗೆ ಇಲ್ಲಿ ತನಕ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇದು ಯಾವ ರೀತಿಯ ನ್ಯಾಯ, ಇಬ್ಬಂದಿಯ ನ್ಯಾಯ ಅಂತ ನಾವು ರೈತರು ಪ್ರಶ್ನೆ ಮಾಡಬೇಕಾಗಿದೆ. ಹೆಂಗೆ ವರ್ಷದಿಂದ ವರ್ಷಕ್ಕೆ 4 ಕಾರ್ಖಾನೆಗಳು ಜಾಸ್ತಿ ಆಗ್ತಿದೆ? ಇದೇನು ಮುಖ್ಯಮಂತ್ರಿಗಳಿಗೆ ಕಣ್ ಕಾಣಲ್ವಾ, ಜಿಲ್ಲಾಡಳಿತ ಕಣ್ ಕಾಣಲ್ವಾ ಅನ್ನೋದು ನಮ್ದು ಯಕ್ಷ ಪ್ರಶ್ನೆ ಆಗಿದೆ. ನಾವು ಏನು ಇವತ್ತು ಹಣ ಕೊಡಬೇಕು ಅಂತ ಇಲ್ಲಿ ಇದ್ದೀವಿ. ಜೊತೆಗೆ 100 ರೂಪಾಯಿ ಆದೇಶದ ಜೊತೆಗೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಬರ್ತಕ್ಕಂಥ ಉಪ ಉತ್ಪನ್ನಗಳ ಲಾಭನು ಕೂಡ ಕೊಡಬೇಕು. ಅದು ಸರ್ಕಾರದ ನಿಯಮ ಇದೆ. ಅದನ್ನ ಕಬ್ಬು ಪೂರೈಕೆ ಮಾಡಿದ 14 ದಿನದಲ್ಲಿ ಪೇಮೆಂಟ್ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ 15 ದಿನದ ಮೇಲೆ 15% ಬಡ್ಡಿ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಮೋಸ ಮಾಡ್ತಾ ಇದ್ದಾರೆ. ಈಗ ನೋಡಿ ಸರ್, ಈಗ ಮೈಸೂರಿನಲ್ಲಿ ರೈತರಿಗೆ ಒಟ್ಟು ಎಷ್ಟು ಹಣವನ್ನ ಕಾರ್ಖಾನೆ ಕೊಡಬೇಕು? ಈಗ ಮೈಸೂರಿನಲ್ಲಿ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯವರು 13 ಕೋಟಿ ಗಂಟಷ್ಟು ದುಡ್ಡು ಕೊಡಬೇಕು. ಅಲ್ಲಿ ಮತ್ತೆ ಮಾದೇಶ್ವರ ಸಕ್ಕರೆ ಕಾರ್ಖಾನೆ ಅಂತ ಇದೆ. ಎರಡೂ ಕೂಡ ಮಾಲೀಕತ್ವ ಒಬ್ಬನೇ ಇದ್ದಾನೆ. ಆ ಎರಡೂ ಕೂಡ ಇವ್ರ ಅಂಡರ್ಗೆ ಬರುತ್ತೆ. ಯಾಕೆ ಅಂತಂದ್ರೆ ಮಾಲೀಕ ಒಬ್ಬನೇ ಆದ್ರಿಂದ, ಇವ್ ನಮ್ಮ ಜಿಲ್ಲೆನೇ ಆದ್ರಿಂದ ಇವರು ಕ್ರಮ ತಗೋಬಹುದು. ಡಿಸಿಗಾಗ್ಲೇ ಮೀಟಿಂಗ್ ಎಲ್ಲ ಮಾಡಿದ್ರಲ್ಲ, ಡಿಸಿ ಮೀಟಿಂಗ್ ಎಲ್ಲ ಬೆಲೆ ಇಲ್ವಾ? ಇಲ್ಲಿ ಡಿಸಿ ಅವರೇ ಇಬ್ಬಂದಿ ನೀತಿ ಮಾಡ್ತಾ ಇದಾರೆ. ಯಾಕೆ ಈ ರೀತಿ ಅವ್ರ ಮೇಲೆ ಇಬ್ಬಂದಿ ನೀತಿ ಹೇಳ್ತಾ ಇದೀನಿ ಅಂದ್ರೆ, ನಾನು ಇನ್ನು 15 ದಿನದ ಒಳಗಡೆ ಖಾತೆಗೆ, ರೈತರ ಖಾತೆಗೆ, ಅಕೌಂಟ್ಗೆ ಹಣ ಹಾಕ್ತೀನಿ ಅಂತ ಹೇಳಿ 1.5 ತಿಂಗಳಾಯ್ತು. ಇವರೇ ಹಾಕಿಲ್ಲ. ಇನ್ ಕಾರ್ಖಾನೆಯಲ್ಲಿ ಹಾಕ್ತಾನೆ, ಇವರೇ ಕಾಯ್ಕೊಳ ಅಂತ ಇವರೇ ಮಾಡಿದ್ ಕಳ್ತನ ಮಾಡಿದ್ಮೇಲೆ ರೈತರು ಕಾಪಾಡ್ಬೇಕಂತ ಅಧಿಕಾರಿನೇ ಮಾಡಿದ್ಮೇಲೆ ಮೋಸನ ಇನ್ನು ಕಾರ್ಖಾನೆ ಕೊಡ್ದಾನ? ನೀವೇ ಕಳ್ಳರು, ಹೋಗಿ ಸ್ವಾಮಿ ನಮ್ಗೇನ್ ಹೇಳ್ತೀರಿ ಅಂತ ಹೇಳ್ತಾರೆ ಕಾರ್ಖಾನೆಯವರು. ಈಗ ನೀವು ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿಸ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಯಾರಾದ್ರೂ ಬಂದು ಕೇಳಿದ್ರೆ ನಿಮ್ ಕಷ್ಟ ಏನು ಅಂತ? ಇಲ್ಲಿ ಯಾರು ಕೂಡ ಬಂದಿಲ್ಲ. ಬರೀ ಮುಖ್ಯಮಂತ್ರಿಗಳು ಹಿಂದೆನೆ ಹೋಗ್ತಾರೆ ಹೊರತು ಪ್ರೋಟೋಕಾಲ್ ಅಂತ ಪ್ರೋಟೋಕಾಲ್ ಅಂತ ಮಾಡ್ಕೋತಾರೆ ಹೊರತು ಮುಖ್ಯಮಂತ್ರಿಗಳಿಗೂ ಕಣ್ಣಿದ್ದು ಕೂಡ್ರಂಗೆ ಹೋಗಿದ್ದಾರೆ. ಯಾಕೆಂದ್ರೆ ಪ್ರಿಯಾಪಟ್ಟಣ, ಗುಂಡ್ಲಪೇಟೆ ಎಲ್ಲ ಸುತ್ತಾಡಿದ್ದಾರೆ. ನೆನ್ನೆ ಎಲ್ಲ ಪೂರ್ತಿ ಇಲ್ಲೇ ಮೈಸೂರಿನಲ್ಲೇ, ಮೈಸೂರು ಜಿಲ್ಲೆಯಲ್ಲೇ ಇದ್ದು ಯಾಕಪ್ಪ ರೈತರಂಗೆ ಕೂತಿದ್ದಾರೆ ಅಂತಲ್ಲ ಅಂತ ಒಂದು ಪ್ರಶ್ನೆ ಮಾಡಬಹುದಿತ್ತು. ಡಿಸಿಯಲ್ಲಿ ಕಳಿಸಬಹುದಿತ್ತು, ಕಳಿಸಿಲ್ಲ ಅಂದ್ರೆ ಯಾವ ಮಟ್ಟಿಗೆ ಬೇಜವಾಬ್ದಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.